ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಆಗಸ್ಟ್ 15th ಆಗಿರುತ್ತೆ. ಹಾಗೆ ಬೆಳಗ್ಗೆನೇ ಮಕ್ಕಳೆಲ್ಲ ಹೋಗ್ತಾ ಇದ್ರಲ್ಲ, ಅದನ್ನೇ ನೋಡ್ತಾ ಇದ್ದೆ. ಇದನ್ನೆಲ್ಲ ನೋಡಿದ್ರೆ ನಮಗೆ ಚಿಕ್ಕ ವಯಸ್ಸಲ್ಲಿ ನಾವು ಹೋಗ್ತಿದ್ವಲ್ಲ, ಅದನ್ನೇ ನೆನಪಾಗ್ತಾ ಇರುತ್ತೆ. ಇವತ್ತು ಗುರುವಾರ, ಪೂಜೆ ಏನು ಮಾಡಿರಲಿಲ್ಲ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಪೂಜೆ ಸಾಮಾನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ, ಬೆಳಗ್ಗೆ ಬೇಗ ಪೂಜೆ ಮಾಡೋಣ ಅಂತ. ನಾನೇನು ಈ ಸಲ ಹಬ್ಬ ಮಾಡಲ್ವಲ್ಲ, ನಾರ್ಮಲ್ ಪೂಜೆ ಅಲ್ವಾ, ಅದಕ್ಕೆ ಹಾಗೆ ಸಿಂಪಲಾಗಿ ವಾರ ಮಾಡಿದಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ತೋರಣ ಎಲ್ಲ ಕಟ್ಟಿಟ್ಟಿದ್ದೆ. ನಮ್ಮ ಫ್ರೆಂಡ್ ಮನೇಲಿ ಸ್ಯಾರಿ ಉಡ್ಸೋಕೆ ಅಂತ ಕರೆದಿದ್ರು. ಈ ಸಲ ನಾನು ಹಬ್ಬ ಮಾಡ್ತಿರ್ಲಿಲ್ವಲ್ಲ, ಅದು ನಾನು ಸಲ ಲಕ್ಷ್ಮಿ ಕೊಡಿಸಿದ್ನಲ್ಲ, ಆ ಸ್ಟ್ಯಾಂಡ್ ಅವ್ರಿಗೆ ಕೊಟ್ಟಿದ್ದೆ. ಅದರಲ್ಲಿ ಅವ್ರಿಗೆ ನಾರ್ಮಲಾಗಿ ಉಡಿಸ್ತಾರಂತೆ, ಇದರಲ್ಲಿ ಉಡ್ಸೋಕೆ ಬರಲ್ಲ, ಫಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಕರೆದಿದ್ರು. ಇವಾಗ ಅದನ್ನೇ ರೆಡಿ ಮಾಡ್ಕೊತಾ ಇದ್ವಿ. ಅವರು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡ್ತಿದ್ರೆ, ನಾನು ಸ್ಯಾರಿ ಉಡಿಸ್ಕೊತಾ ಇದ್ದೆ. ಇವಾಗ ಕಾಲನ್ನ ರೆಡಿ ಮಾಡ್ಕೊತಾ ಇದ್ದೆ. ನಾವು ಕೈಗೆ ಬೇರೆ ಬ್ಲೌಸ್ ಪೀಸ್ನ ಹಾಕ್ಕೊಂಡಿದ್ದೀವಿ. ಇವಾಗ ಸ್ಯಾರಿ ಬ್ಲೌಸ್ ಪೀಸಲ್ಲಿ ಕಾಲಿಗೆ ರೆಡಿ ಮಾಡ್ತಾಯಿದ್ದೆ. ಈ ಥರ ಲುಕ್ ಬಂದಿದೆ. ನನಗೆ ನೀಟಾಗಿ ಶೇಪ್ ಕಾಣಿಸ್ತಾ ಇತ್ತು, ಚೆನ್ನಾಗಿ ಬಂದಿತ್ತು. ಸಿಂಪಲಾಗಿ ಒಂದು 2 ಸರ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇನ್ನೊಬ್ಬರು ಫ್ರೆಂಡ್ ಮನೇಲಿ ಕರೆದಿದ್ರು ಸ್ಯಾರಿ ಉಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಅವ್ರ ಮನೆಯಿಂದ ಬಂದು ಮಕ್ಕಳಿಗೆಲ್ಲ ಊಟ ಮಾಡಿಸಿ ಮಲಗಿಸಿ, ಆಮೇಲೆ ಲಾಸ್ಟಿಗೆ ಒಂದು 10 o'clock ಹಾಗೆ ಬಂದ್ವಿ. ಅಷ್ಟೊತ್ತಿಗೆ ಇವರು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಮಾಡಿದರು. ಅವ್ರ ಮಗ ಮಾಡಿದ್ದ, ತುಂಬ ಚೆನ್ನಾಗಿ ಮಾಡಿದ್ದ. ಏನು ಐಟಮ್ ಇಲ್ಲ ಅಂದ್ರೂ ಹುಡುಕೊಂಡು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದ, ಮಂಟಪ ಥರ. ಇಲ್ಲಿ ನಾನು ಮತ್ತು ನಮ್ಮ ಫ್ರೆಂಡು ಸ್ಯಾರಿ ಉಡಿಸ್ತಾ ಇದ್ವಿ. ಅವರೊಂದು ಸ್ವಲ್ಪ ಬೇರೆ ಕೆಲಸ ಇತ್ತು ಅಂತ ಮಾಡ್ಕೊತಾ ಇದ್ರು. ನಮ್ಮಿಬ್ಬರನ್ನ ಕರೆದಿದ್ರು, ಅದಕ್ಕೆ ನಾವೇ ರೆಡಿ ಮಾಡ್ತಾ ಇದ್ವಿ. ನನಗೆ ಸ್ಟ್ಯಾಂಡಲ್ಲಾದರೆ ಬೇಗ ಉಡಿಸ್ಬಿಡ್ತೀನಿ, ಅದು ನನಗೆ ಪ್ರಾಕ್ಟೀಸ್ ಆಗಿತ್ತು. ಈ ಥರ ಬಿನ್ಗೆ ಮೇಲೆ ಬಿನ್ಗೆ ಇಟ್ಟು ಉಡಿಸೋದು ಒಂದು ಸ್ವಲ್ಪ ಕಮ್ಮಿನೇ. ಲಾಸ್ಟ್ ಇವ್ರ ಮನೇಲೆ ನಾನು ಉಡಿಸಿ ಟ್ರೈ ಮಾಡಿದ್ದು. ನಂಗೆ ಅದರಲ್ಲಿ ಮಾಡೋಕ್ಕೆ ತುಂಬ ಈಸಿ ಅನಿಸುತ್ತೆ. ಇದೇ ನನಗೊಂದು ಸ್ವಲ್ಪ ಕಷ್ಟ ಅನಿಸೋದು. ನಾವು ಇಬ್ಬರು ಇದ್ವಲ್ಲ, ಇಬ್ಬರು ಇರಬೇಕು ಈ ಥರ ಏನಾದರೂ ಡೆಕೋರೇಷನ್ ಮಾಡೋದು, ಸ್ಯಾರಿ ಉಡಿಸೋದು ಅಂದರೆ ಹೆಲ್ಪಿಗೆ. ಒಬ್ಬರೇ ಮಾಡ್ತೀವಿ ಅಂದರೆ ಕಷ್ಟ ಆಗುತ್ತೆ. ಇಬ್ಬರಿದ್ದರೆ ಆರಾಮಾಗಿ ಬೇಗ ನರಿಗೆ ಮಾಡಿಕೊಂಡು ಸರಿ ಉಡ್ಸೋದು ಈಸಿನೇ. ಆದರೆ ಅಲ್ಲಿ ಇಲ್ಲಿ ಸರಿ ಮಾಡಿಕೊಂಡು ಮಾಡೋ ಹೊತ್ತಿಗೆ ಲೇಟ್ ಆಗೋಗುತ್ತೆ. ನೆಕ್ಸ್ಟು ಇನ್ನೊಂದು ಮನೆಗೆ ಬಂದ್ವಿ. ಇವ್ರ ಮನೇಲಿ ಬ್ಯಾಕ್ಗ್ರೌಂಡು ಡೆಕೋರೇಷನ್ ಎಲ್ಲ ರೆಡಿ ಮಾಡಿದರು. ಈ ಸಲ ಮಾಡಿದ 3 ಮನೇಲೂ ಡಿಫ್ರೆಂಟಾಗೆ ನಾನು ಸ್ಯಾರಿ ಉಡಿಸಿ ಇದ್ದಿದ್ದು. ಫಸ್ಟ್ ಅವ್ರ ಮನೇಲಿ ನಾನು ಲಾಸ್ಟ್ ಟೈಮ್ ಉಡಿಸಿದ ಸೆರಗು ಮುಂದೆ ಬಂದುಬಿಟ್ಟು ಆ ಥರ ಉಡಿಸಿದ್ದೆ. ನೆಕ್ಸ್ಟ್ ಇವಾಗ 2ನೇ ಮನೇಲಿ ಉಡಿಸಿ ಬಂದ್ವಲ್ಲ, ಅವ್ರಿಗೆ ಸೆರಗು ಬಂದು ವೇಲ್ ಥರ ಹಾಕ್ಕೊಳ್ತೀವಲ್ಲ, ಆ ಥರ ಮಾಡಿದ್ವಿ. ಇದು ಬಂದು ಡಬಲ್ ನರಿಗೆ ಬರೋ ಥರ ಮಾಡಿದ್ದೀವಿ. 3 ಮನೇಲೂ ಬೇರೆ ಬೇರೆ ಥರನೇ ಸ್ಯಾರಿ ಉಡಿಸಿದ್ದು. ಮೇಲೆ ಸರಿ ಮಾಡಿಕೊಂಡ್ರೆ ಆ ಸೆರಗ ಕೆಳಗಡೆ ಎಲ್ಲ ನರಿಗೆನ ಆಮೇಲೆ ನೀಟಾಗಿ ಮಾಡ್ಕೊಳ್ಬೋದು. ಫಸ್ಟ್ ನಮಗೆ ಫುಲ್ಲು ಸ್ಯಾರಿ ಉಡ್ಸಾಗಬೇಕು, ಆಮೇಲೆ ಎಲ್ಲೇ ಬೇಕಿದ್ರೂ ಸರಿ ಮಾಡ್ಕೊಬೋದು. ನರಿಗೆ ಒಳಗಡೆ ಒಂದು ಸ್ವಲ್ಪ ಪೇಪರ್ಗಳನ್ನ ಫೋಲ್ಡ್ ಮಾಡಿಟ್ರೆ ನರಿಗೆ ಮೇಲೆ ಬರುತ್ತೆ, ಆವಾಗ ಚೆನ್ನಾಗಿ ಕಾಣಿಸುತ್ತೆ.
ನಾನು ಫಸ್ಟು ಮನೇಲಿ ಸ್ಯಾರಿ ಉಡ್ಸಿ ಬಂದನಲ್ಲ ನಾನು, ಅದು ಸ್ಟ್ಯಾಂಡಲ್ಲಿ ಉಡ್ಸಿದ್ದು. ಅದು ಸೇಮ್ ನಾವು ಹೇಗೆ ಸ್ಯಾರಿ ಹಾಕೋತೀವೋ ಸೇಮ್ ಅದೇ ಥರ ಉಡ್ಸೋದು. ನೀಟಾಗಿ ಶೇಪ್ ಕಾಣಿಸುತ್ತೆ, ಅದು ಈಸಿಯಾಗಿರುತ್ತೆ. ನಮ್ಗೆ ಇದೊಂದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಇನ್ನು ಇವ್ರ ಮನೇಲಿ ಸೀರೆ ಉಡಿಸಿ ಹೋಗೋತ್ತಿಗೆ 1 ಗಂಟೆ ಆಗೋಗಿತ್ತು. ನಾನೆಲ್ಲ ಕೆಲಸ ಮುಗಿಸಿ ಬಂದಿದ್ದೆ. ಇನ್ನು ಬೆಳಗ್ಗೆ 4:30ಗೆ ಎದ್ದೇಳೋಣ ಅಂತ ಅಲಾರಾಮ್ ಇಟ್ಕೊಂಡು ಮಲ್ಕೊಂಡೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.